ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯ್ಕ್. ಕೊಳೆತು ನಾರುತ್ತಿರುವ ಆಲೂರು ಬಸ್ ನಿಲ್ದಾಣ. ಹಾಸನ ಜಿಲ್ಲೆಯ ಆಲೂರು ಬಸ್ ನಿಲ್ದಾಣ ಇವಾಗ ಕೊಳೆತು ನಾರುತ್ತಿದೆ. ನಿಂತಲ್ಲಿ ಕುಂತಲ್ಲೆಲ್ಲ ಬಿದ್ದಿರುವ ಕಸ. ಬಸ್ ನಿಲ್ದಾಣ ಸ್ವಚ್ಛತೆ ಇಲ್ಲ, ಕೊಳೆತು ನಾರುತ್ತಿದೆ. ಕೊಳೆತು ನಾರುತ್ತಿರುವ ಆಲೂರು ಬಸ್ ನಿಲ್ದಾಣ, ಸ್ವಚ್ಛತೆನೇ ಇಲ್ಲ. ಇದೊಂದು ಬಸ್ ನಿಲ್ದಾಣದಲ್ಲಿ ಕೊಳೆತು ನಾರುತ್ತಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಇದೊಂದು ಘಟನೆ ನಡೆದಿರತಕ್ಕಂಥದ್ದು. ಸ್ವಚ್ಛತೆನೇ ಇಲ್ಲ ಇದೊಂದು ಬಸ್ ನಿಲ್ದಾಣದಲ್ಲಿ. ನಿಂತಲ್ಲಿ ಕುಂತಲ್ಲೆಲ್ಲ ಬಿದ್ದಿರುವ ಕಸ, ಸ್ವಚ್ಛತೆನೇ ಇಲ್ಲ. ಕಸದ ತೊಟ್ಟಿಯಾಗಿದೆ ಇದೊಂದು ಬಸ್ ನಿಲ್ದಾಣ. ಬಸ್ ನಿಲ್ದಾಣ ಸ್ವಚ್ಛತೆ ಇಲ್ಲದೆ ಕೊಳೆತು ನಾರುತ್ತಿದೆ. ಜನರು ಬರಕ್ಕೆ ಪರದಾಡ್ತಿದ್ದಾರೆ. ಶೌಚಾಲಯದ ಸ್ಥಿತಿ ಅಂತೂ ಕೇಳಲೇಬಾರದು, ಕೆಟ್ಟ ನಾರುತ್ತಿದೆ. ಬಸ್ ಸ್ಟ್ಯಾಂಡು ಇಲ್ಲದ ಸಾರ್ವಜನಿಕ ಶೌಚಾಲಯ ಅಂತ ಅಲ್ಲಿನ ಕನ್ಫ್ಯೂಸ್ ಆಗಿದ್ದಾರೆ ಜನ. ಒಂದು ಕಡೆ ಸಾಂಕ್ರಾಮಿಕ ರೋಗ ಜನರಿಗೆ ಹರಡುತ್ತಿದೆ. ಕಾರ್ಮಿಕ ಇಲಾಖೆಯಿಂದ ತಪ್ಪಿಸಲು ಹರಸಾಹಸ ಪಡುತ್ತಿದ್ದಾರೆ ಅಧಿಕಾರಿಗಳು. ಕಣ್ಮುಂದೆ ಕಸವಿದ್ದರೂ ಕೂಡ ಕಣ್ ತೆರೆದು ನೋಡಿದ ಟಿಸಿ ಸಾಹೇಬರು, ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ. ಕಸ ಇದ್ರೂ ಕೂಡ ಯಾವುದೋ ಪ್ರಶ್ನೆಗೂ ಒಂದೇ ಉತ್ತರ ನೀಡುತ್ತಿದ್ದಾರೆ ಬಸ್ ಸ್ಟ್ಯಾಂಡ್ನ ಟಿಸಿ ಸಾಹೇಬರು. ಜವಾಬ್ದಾರಿ ಇರುವ ಇಲಾಖೆ ಇತ್ತ ಕಡೆ ಗಮನ ಹರಿಸೋದು ಕೈಕಟ್ಟಿ ಕುಳಿತಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ. ಈ ವರದಿ ನಂತರವಾದರೂ ಎಚ್ಚೆತ್ತುಕೊಳ್ತಾರಾ ಅಧಿಕಾರಿಗಳು? ಯಾವುದೇ ಒಂದು ಅಧಿಕಾರಿಗಳು ಅಲ್ಲಿನ ಬಸ್ ಸ್ಟ್ಯಾಂಡ್ಗೆ ಬಂದು ಒಂದು ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಗಬ್ಬು ನಾರುತ್ತಿದೆ ಅಲ್ಲಿನ ಬಸ್ ಸ್ಟ್ಯಾಂಡು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕಸ ಅಂದರೆ ಕಸ. ಇದು ಕಸದ ತೊಟ್ಟಿನೋ ಇಲ್ಲ ಬಸ್ ಸ್ಟ್ಯಾಂಡ್ ಅಂತ ಜನ ಗಾಬರಿಯಾಗಿದ್ದಾರೆ. ಅಲ್ಲಿನ ಜನ ನೋಡಿದರೆ ಬರ್ತಕ್ಕಂಥ ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ಪ್ರಯಾಣಿಕರು ಒಂದು ಕಂಗಾಲಾಗಿದ್ದಾರೆ. ಕಸದ ತೊಟ್ಟಿಯಾಗಿದೆ ಇದೊಂದು ಬಸ್ ಸ್ಟ್ಯಾಂಡು. ಎಲ್ಲಿ ನೋಡಿದರೂ ಕಸ. ಮೊದಲೇ ಇವಾಗ ಸಾಂಕ್ರಾಮಿಕ ರೋಗ ಹರಡುತ್ತಿದೆ ಕರ್ನಾಟಕ ಪೂರ್ತಿ 5,000ಕ್ಕಿಂತ ಹೆಚ್ಚು ಜನರಿಗೆ ಡೆಂಗ್ಯೂ, ಮಲೇರಿಯಾ ಕಾಯಿಲೆಗಳು ಹರಡುತ್ತಿದೆ. ಆದರೂ ಕೂಡ ಯಾವುದೇ ಒಂದು ಸ್ವಚ್ಛತೆಗೆ ಈಗ ಒಳಗೊಂಡಿಲ್ಲ ಇದೊಂದು ಬಸ್ ಸ್ಟ್ಯಾಂಡ್. ಕಸದ ತೊಟ್ಟಿಯಾಗಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ. ಅಧಿಕಾರಿಗಳು ಕಂಡೂ ಕಾಣದಂತೆ ಒಂದು ಕಣ್ಮುಚ್ಚಿ ಕೂತಿದ್ದಾರೆ. ಏನು ಮಾಡ್ತಿದ್ದಾರೆ ಅಧಿಕಾರಿಗಳು? KSRTC ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಡಿಪೋ ಮ್ಯಾನೇಜರ್ ಏನು ಮಾಡ್ತಿದ್ದಾರೆ? ಎಚ್ಚೆತ್ತುಕೊಳ್ಬೇಕು ಅಧಿಕಾರಿಗಳು. ಸಾಂಕ್ರಾಮಿಕ ರೋಗ ಒಂದು ಕರ್ನಾಟಕ ಪೂರ್ತಿ ಹರಡುತ್ತಿದೆ. ಇದನ್ನು ಜನರು ಕಂಗಾಲಾಗಿದ್ದಾರೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಿದ್ದಾರೆ ಸಾವಿರಾರು ಜನ ದಿನನಿತ್ಯ. ಕೊರೋನಾದ ರೀತಿ ಇವಾಗ ಡೆಂಗ್ಯೂ, ಮಲೇರಿಯಾ ಕೂಡ ಕರ್ನಾಟಕ ತುಂಬ ಹರಡ್ತಿದೆ. ಆದರೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ. ಮತ್ತೆ ಕಸದ ಒಂದು ರಾಶಿ ಕಂಡು ಬಂದಿದೆ ಇವಾಗ ಆಲೂರು ಬಸ್ ಸ್ಟ್ಯಾಂಡ್ನಲ್ಲಿ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸಾಂಕ್ರಾಮಿಕ ಕಾಯಿಲೆಗಳು ಬರ್ತಿದೆ. ಇದರ ಬಗ್ಗೆ ಮಾತಾಡೋಣ. ದೂರವಾಣಿ ಸಂಪರ್ಕದಲ್ಲಿ ಡಿಪೋ ಮ್ಯಾನೇಜರ್ ಶಾಂತಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಶಾಂತಕುಮಾರ್ ಅವರು, ಏನಿದು ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಕಸದ ತೊಟ್ಟಿ ಹರಡಿಕೊಂಡಿದೆ? ಶೌಚಾಲಯ ಅಂತೂ ಕ್ಲೀನ್ನೆಸ್ ಇಲ್ಲ. ಒಂದು ಕಸದ ತೊಟ್ಟಿ ಆಗಿದೆ ಒಂದು ಬಸ್ ಸ್ಟ್ಯಾಂಡ್. ಏನು ಹೇಳ್ತೀರಾ? ನಿಮ್ಮ ಅಧಿಕಾರಕ್ಕೆ ಒಳಪಡುವ ಒಂದು ಬಸ್ ಸ್ಟ್ಯಾಂಡ್ ಈ ರೀತಿ ಆಗಿದೆ. ನಿನ್ನೆ ಮಳೆ ಇತ್ತು ಸರ್, ಜಿನುಗು ಮಳೆ. ಅದು ಕ್ಲಿಯರ್ ಆಗಿರ್ಲಿಲ್ಲ, ಕಸ ಇದ್ ಮಾಡಿರ್ಲಿಲ್ಲ. ಇವತ್ತೆಲ್ಲ ಕ್ಲಿಯರ್ ಆಗಿದೆ ಸರ್. ಅದು ಹೇಳಿ ಕೇಳಿಸ್ತದೆ, ಹೇಳಿ. ಅದು ಕ್ಲಿಯರ್ ಆಗಿದೆ, ಮಳೆ ಕ್ಲಿಯರ್, ಇದು ಕಸ ಎಲ್ಲ ಕ್ಲಿಯರ್ ಆಗಿದೆ. ಇನ್ನೊಂದು ಇದ್ರದ್ದು ಮರ ಗಿಡಗಳು ಸ್ವಲ್ಪ ಆ ಕಡೆ ಬೆಳೆದಿತ್ತು, ಕಟ್ ಮಾಡ್ತಾ ಕೇಳಿದೀವಿ. ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ಇವತ್ತು, ಏನ್ ತೊಂದರೆ ಇಲ್ಲ. ಸಮಸ್ಯೆ ಆದ್ಮೇಲೆ ಎಚ್ಚೆತ್ತುಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ? ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಬೇಕು ತಾನೆ. ಕಸದ ತೊಟ್ಟಿ ಆಗಿದೆ, ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಕಸಗಳು ಹರಡಿದೆ ಅಂತ ಬಸ್ ಸ್ಟ್ಯಾಂಡ್ ಪೂರ್ತಿ. ಡ್ರಿಸಲಿಂಗ್ ಇತ್ತು, ಹಾಗಾಗಿ ಅದು ಕ್ಲಿಯರ್ ಆಗಿರ್ಲಿಲ್ಲ. ಇವತ್ತೆಲ್ಲ ಮಾಡೇ ಇದಾರೆ ಸರ್, ಅದು ಬೆಳಿಗ್ಗೆ ಮಾಡಿದ್ದಾರೆ. ನಿನ್ನೆ ದಿನ ಆಗಿದ್ದಿಲ್ಲ. ಅದು ಕ್ಲಿಯರ್ ಮಾಡಿಸ್ತೀವಿ ಸರ್, ಏನ್ ಸಮಸ್ಯೆ ಇಲ್ಲ, ಕ್ಲಿಯರ್. ಅಲ್ಲಿನ ಜನರಿಗೆ ಸಾಂಕ್ರಾಮಿಕ ರೋಗ ಹರಡುತ್ತಿದೆ. ಅಲ್ಲಿನ ಪ್ರಯಾಣಿಕರು ಕಂಗಾಲಾಗಿದ್ದಾರೆ. ಈ ರೀತಿ ಆದ್ರೆ ಯಾರು ಹೊಣೆ? ಅಲ್ಲಿನ ಡಿಪೋ ಮ್ಯಾನೇಜರ್ ಏನ್ ಮಾಡ್ತಿದ್ದಾರೆ? ನೀವೇನ್ ಮಾಡ್ತಿದ್ದೀರಾ ಅಧಿಕಾರಿಗಳಾಗಿ? ನೀವು ಎಚ್ಚೆತ್ಕೊಳ್ಬೇಕು ತಾನೆ. ಎಲ್ಲ ಬೆಳಕಿಗೆ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕ್ಲಿಯರ್ ಆಗಿದೆ ಸರ್, ಅದು ನೋಡ್ಕೊಂತೀವಿ. ನೀವು ಒಂದೇ ಸಲ ಇಷ್ಟೆಲ್ಲ ಆಯ್ತಾ? ಒಂದೇ ಸಲ ಎಲ್ಲ ಕ್ಲೀನ್ ಆಗ್ಬಿಡ್ತಾ? ಅಲ್ಲಿ ಫಸ್ಟೇ ಎಚ್ಚೆತ್ಕೊಳ್ಬೇಕು ತಾನೆ ನೀವು ಡಿಪೋ ಮ್ಯಾನೇಜರ್ ಆಗಿ. ಇಲ್ಲ ಸೈಡ್ ನಲ್ಲಿ ಅಷ್ಟೇ ಇದ್ದಿದ್ದದು ಕ್ಲಿಯರ್ ಮಾಡಿದೀವಿ ಸರ್, ಅದನ್ನ ಕ್ಲಿಯರ್ ಆಗಿದೆ. ಸೈಡ್ ಅಲ್ಲ ಸರ್, ದೃಶ್ಯಗಳನ್ನ ಗಮನಿಸಿ. ಅಲ್ಲಿ ಒಂದು ಶೌಚಾಲಯ, ಒಂದು ಕ್ಲೀನ್ನೆಸ್ ಇಲ್ಲ. ಹಳೆ ಬಸ್ ಸ್ಟ್ಯಾಂಡ್ ಆಗಿದೆ. ಯಾವಾಗ ಏನಾಗುತ್ತೆ ಅಂತ ಒಂದು ಸಂಭವ ಏನಾಗುತ್ತೆ ಅಂತ ಜನರಲ್ ಕಂಗಾಲಾಗಿದ್ದಾರೆ. ಸಾಂಕ್ರಾಮಿಕ ರೋಗ ಹರಡ್ತಿದೆ ಕರ್ನಾಟಕ ಪೂರ್ತಿ. ನೀವೇನ್ ಮಾಡ್ತಿದ್ದೀರಾ ಡಿಪೋ ಮ್ಯಾನೇಜರ್ ಆಗಿ? ಕ್ಲೀನ್ನೆಸ್ ನೋಡ್ಕೋಬೇಕು ತಾನೆ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ. ಅಲ್ಲಿ ಕ್ಲಿಯರ್ ಆಗಿದೆ ಸರ್. ಅದು ಜನ ನಿಂತ್ಕೊಂಡ್ರೆ ಅಲ್ಲಿ ಸ್ಮೆಲ್ ಬರುತ್ತೆ, ಒಂದು ರೋಗಗಳು ಹರಡುತ್ತೆ, ಸಾಂಕ್ರಾಮಿಕ ರೋಗ ಹರಡುತ್ತೆ. ಜನ ನಿಂತ್ಕೊಳ್ಳಕ್ಕೆ ಹೆದರ್ತಾರೆ ಅಂತ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದೆ. ಅಲ್ಲಿ ಒಂದು ಕಸದ ತೊಟ್ಟಿ ಆಗಿದೆ. ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಇದರ ಒಂದು ಕ್ಲೀನ್ನೆಸ್ ನ ನೀವು ಮೇಂಟೈನ್ ಮಾಡ್ಬೇಕು ಸರ್. ಪಾರ್ಕಿಂಗ್ ಏರಿಯಾ ಸೈಡ್ ಇದ್ದದ್ದು ಅಲ್ಲಿ ಆ ಕಡೆ ಇದ್ದದನ್ನ ಕ್ಲಿಯರ್ ಮಾಡಿದ್ದಾರೆ. ಆತರ ಇದೆಲ್ಲ ಇದನ್ನ ವಾಸನೆ ಬರೋ ತರದ್ದೇನಲ್ಲ, ಡ್ರೈ ಪೇಪರ್ಸ್ ಅವೆಲ್ಲ. ಅದೆಲ್ಲ ಕ್ಲಿಯರ್ ಅಂದ್ರೆ ನಿನ್ನೆ ಮಳೆ ಬರ್ತಾ ಇದ್ರಿಂದ ಕ್ಲಿಯರ್ ಮಾಡಕ್ ಆಗಿರ್ಲಿಲ್ಲ ಅವ್ರಿಗೆ. ಇವತ್ ಬೆಳಿಗ್ಗೆ ಎಲ್ಲ ಕ್ಲಿಯರ್ ಆಗಿದೆ. ಅದು ನಾನೇ ಇಲ್ಲಿ ಖುದ್ದು ಸ್ಪಾಟಿಗೆ ಬಂದಿದ್ದೀನಿ. ಅದೆಲ್ಲ ಚೆಕ್ ಮಾಡಿದೀವಿ ಸರ್, ಕ್ಲಿಯರ್ ಆಗಿದೆ.
ಇದು ನಿಮಗೆ ಗಮನಕ್ಕೆ ಬಂದಿದ್ದು ಯಾವಾಗ? ಆಸ್ ಎ ನೀವು ಡಿಪೋ ಮ್ಯಾನೇಜರ್ ಆಗಿ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಇದು? ಬೆಳಿಗ್ಗೆ ನನ್ನ ಮಾಹಿತಿ. ಮತ್ತೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ನೀವು? ಒಬ್ಬ ಡಿಪೋ ಮ್ಯಾನೇಜರ್ ಆಗಿ ಅಲ್ಲಿನ ಎಲ್ಲ ಒಂದು ಅಲ್ಲಿನ ನೋಡ್ಕೋಬೇಕು ತಾನೆ, ಉಸ್ತುವಾರಿ ಮಾಡ್ಕೊಂಡು. ಇವಾಗ ನಿನ್ನೆ ಬೆಳಿಗ್ಗೆ ಒಂದು ಮಾಹಿತಿ ಬಂದಿದೆ ಅಂದ್ರೆ ಇಷ್ಟು ಏನ್ ಮಾಡ್ತಿದ್ರಿ? ಕ್ಲಿಯರ್ ಆಗಿಲ್ಲ ಅಂತ ಬಂತು. ನಾವ್ ಮಾತಾಡಿ ಇಲ್ಲಿ ಬಸ್ ಸ್ಟ್ಯಾಂಡ್ TC ಅವ್ರಿಗೆ ಹೇಳಿದ್ವಿ, ಅದನ್ನ ಕ್ಲಿಯರ್ ಮಾಡ್ತಿದ್ರು. ನೋಡೋಣ ಕ್ರಾಸ್ ಚೆಕ್ ಮಾಡೋಣ ಅಂತ ಬಂದಿದ್ದೆ, ಇಲ್ಲಿ ಬಂದಿದ್ದೀನಿ, ಕ್ಲಿಯರ್ ಆಗಿದೆ. ಈಗ ನಿಮ್ಮ ಇವ್ರು ಬಂದಿದ್ರು, ಭೈರಾಪುರದವ್ರು ಪ್ರೆಸ್ ಅವರು ಬಂದಿದ್ರು, ಚೆಕ್ ಮಾಡಿದ್ರು, ಅವ್ರು ಕ್ಲಿಯರ್ ಆಗಿದೆ, ಅವ್ರಿಗೂ ತೋರಿಸ್ತೇನೆ ಕ್ಲಿಯರ್ ಆಗಿದೆ ಅಂತ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಓಕೆ ಸರ್, ಓಕೆ. ನೋಡ್ಬೋದು ಅಲ್ಲಿನ ಡಿಪೋ ಮ್ಯಾನೇಜರ್ಗೆ ಅಲ್ಲಿನ ಬಗ್ಗೆ ಒಂದು ಸಮಸ್ಯೆ ಬಗ್ಗೆ ಕೇಳೋಕ್ಕೆ ಕರೆ ಮಾಡಿದರೆ ಈ ಒಂದು ಆನ್ಸರ್ ಕೊಡ್ತಿದ್ದಾರೆ. ಇವತ್ತು ಬೆಳಗ್ಗೆ ಬಂದಿದೆ, ಇವಾಗ ತಾನೇ ಎಲ್ಲ ಬಗೆಹರಿಸಿದೀವಿ ಅಂತ ಆನ್ಸರ್ ಕೊಡ್ತಿದ್ದಾರೆ. ಈಗ ಈಗಾಗಲೇ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ, ಸುತ್ತಮುತ್ತ ಎಷ್ಟು ಕಸ ಬಿದ್ದಿದೆ, ಡೆಂಗಿ ಜಾಸ್ತಿ ಆಗ್ತದೆ ಅಂತ ಇಲಾಖೆ ಹೇಳ್ತಾ ಇದೆ, ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಯಾಕೆ ಇಷ್ಟು ಗಲೀಜಾಗಿ ಇಟ್ಟಿದ್ದೀರಾ ಸರ್? ಹೇಳ್ತೀನಿ ಸರ್, ಡೈಲಿ ಕ್ಲೀನ್ ಮಾಡಕ್ಕೆ ಹೇಳ್ತೀನಿ. ಬೆಳಿಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮ್ ಮಾಡ್ತಾ ಇದ್ದಾನೆ ಸರ್, ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ರೆ ಕಸದ ಬುಟ್ಟಿಗಳಲ್ಲಿ ಯಾಕೆ ಇಷ್ಟು ಕಸ ತುಂಬಿಕೊಳ್ಳುತ್ತೆ ಸರ್? ಅವರು ನಮ್ಮ ಸಂಸ್ಥೆಯವರು ಡೈಲಿ ಹೇಳ್ತಾ ಇದ್ದಾರೆ ಸರ್, ಅವ್ರು ಬಂದು ಹಾಕೊಂಡು ಹೋಗ್ತಾ ಇದ್ದಾರೆ. ಮಾಡ್ತಾರೆ ಸರ್, ಮಾಡ್ತೀವಿ ಸರ್. ಹೌದು, ನಾನೇ ಹೇಳ್ತಾ ಇಲ್ಲ ಸರ್, ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಸರ್ನ. ಪ್ರತಿದಿನ ಖಾಲಿ ಮಾಡ್ತಾ ಇದ್ದಾರೆ ಸರ್ ಅವರು. ಮತ್ತೆ ಯಾಕೆ 3 ದಿವಸದಿಂದ ಹಾಗೆ ಬಿದ್ದಿದೆ ಕಸ ತೊಟ್ಟಿ ಎಲ್ಲ ತುಂಬಿದೆ? ಎಲ್ಲಿ ಸರ್ ತುಂಬಿದೆ? ಟಾಯ್ಲೆಟ್ ನೋಡಿದೀರಾ ಸರ್? ಟಾಯ್ಲೆಟ್ ನೋಡಿದೀರಾ? ಕ್ಲೀನ್ ಮಾಡ್ತಾವೆ ಸರ್, ಕ್ಲೀನ್ ಮಾಡ್ತಾವಲ್ಲ ಸರ್. ಟಾಯ್ಲೆಟ್ ನಾವು ತೋರಿಸ್ತೀವಿ ಅದೆಷ್ಟು ನೀಟಾಗಿದೆ ಅಂತ ಹೇಳಿ. ಈಗ ಇಲ್ಲಿ ಇಷ್ಟೊಂದು ಗಲೀಜಾಗ ಕಾರಣ ಏನು? ಇಷ್ಟೊಂದು ಗಲೀಜಾಗ ಕಾರಣ ಏನು? ಸುತ್ತಮುತ್ತ ಪೂರ್ತಿ ಕಸದ ರಾಶಿನೇ ಬಿದ್ದಿದೆ. ಸುತ್ತಮುತ್ತ ಎಷ್ಟು ಕ್ಲೀನ್ ಮಾಡಿದ್ದಾರೆ ಅವರು, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ನೀವು ಹೇಳ್ಬೋದು ಕ್ಲೀನ್ ಮಾಡಿ, ಪ್ಲಾಟ್ಫಾರ್ಮ್ ಎಲ್ಲ ಸೋರ್ತಾ ಇದೆಯಲ್ಲ ಸರ್, ಎಲ್ಲ ಸೋರ್ತಾ ಇದಕ್ಕೆ ಏನ್ ವ್ಯವಸ್ಥೆ ಮಾಡಿದಿರಾ? ಎಲ್ಲ ಕಡೆ ಸಮಸ್ಯೆ ಬರ್ದಿದೆ ಸರ್, ಅವರು ಆರ್ಡರ್ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ಬರ್ದಿದ್ದೀರಾ ನೀವು? ಬರ್ದಿದೆ ಸರ್, ಬರ್ದಿದೆ ಸರ್. ಹೇಳಿ ಸರ್, ತಮ್ಮ ಹೆಸರು? ಸರ್ ಶಾಂತಕುಮಾರ್ ಅಂತ ಹೇಳಿ, ಹಾಸನ ಘಟಕ ವ್ಯವಸ್ಥಾಪಕರು. ಈಗ ನೀವು ಹೇಳಿದಾಗೆ ಇದ್ರದ್ದು ಆಲೂರು ಬಸ್ ಸ್ಟ್ಯಾಂಡ್ದು ನೋಡಿದೆ, ಕಸ ಬಿದ್ದಿರೋದ್ರದ್ದು ಗಮನಕ್ಕೆ ಬಂದಿದೆ. ನಿನ್ನೆ ಸ್ವಲ್ಪ ಮಳೆ ಜಾಸ್ತಿ ಆಗಿತ್ತು, ಕಸ ಗುಡಿಸೋ ಸಮಸ್ಯೆ ಆಗಿದೆ ಅನಿಸುತ್ತೆ. ಇವತ್ತು ಹೋಗಿ ಅದನ್ನು ಖುದ್ದು ನಾನೇ ಹೋಗ್ತೀನಿ, ಅಲ್ಲಿ ಬಸ್ ಸ್ಟ್ಯಾಂಡ್ TC ಅವರು ಇರ್ತಾರೆ, ಅದನ್ನು ಕಸ ವಿಲೇವಾರಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ಸರ್, ಆಲೂರು ಬಸ್ ನಿಲ್ದಾಣದಲ್ಲಿ ಈಗ ಇದ್ದಂಥ ಹಳೇ ಟಾಯ್ಲೆಟ್ ಏನಿದೆ, ಶೌಚಾಲಯ ಭಾಗ ಸಂಪೂರ್ಣ ಮುಚ್ಚಿದ್ದಾರೆ. ಆದರೆ ಈಗ ಅದು ಏನಾಗಿದೆ ಅಂದರೆ, ಏನು ಕಸ ತುಂಬ ಒಂದು ಗುಂಡಿಯಾಗಿ ಮಾರ್ಪಾಡಾಗಿದೆ. ಅದು ಇವತ್ತು ನಿನ್ನೆ ಕಸ ತುಂಬಿರೋದಲ್ಲ, ಹಳೆಯ ಕಸಗಳು ಕೂಡ ಅಲ್ಲಿ ಬಿದ್ದಿದೆ. ಅದು ನಿಮ್ಮ ಸಿಬ್ಬಂದಿಯವ್ರ ಗಮನಕ್ಕೆ ಬಂದಿದೆಯಾ ಇಲ್ವೋ ನಮಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಅದು ಈಗ ಇತ್ತೀಚೆಗೆ ಒಂದು ವಾರದಲ್ಲಿ ಅಲ್ಲಿ ಮರಗಳಿತ್ತು, ಹಳೆ ಮರಗಳನ್ನ ತೆರವುಗೊಳಿಸಿದ್ದಾರೆ. ಅದ್ರದ್ದು ಎಲೆಗಳೆಲ್ಲ ಅಲ್ಲಿ ಕಲೆಕ್ಟ್ ಆಗಿದೆ, ಅದನ್ನ ಸ್ವಚ್ಛ ಮಾಡಿಸ್ತೀವಿ. ಮತ್ತೆ ಹಳೇದು ಟಾಯ್ಲೆಟ್ ಏನು ಹೇಳಿದ್ದಾರೆ, ಅದು ಟಾಯ್ಲೆಟ್ ರೂಮ್ನ ಅದನ್ನ ಕೆಡವಿ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಅದು ಡೆಮಾಲಿಷನ್ ಆಗಿಲ್ಲ, ಡೆಮಾಲಿಷ್ ಮಾಡಿಸೋದಕ್ಕೆ ಶೀಘ್ರವೇ ಕ್ರಮ ತಗೊಳ್ತೀವಿ. ಅಲ್ಲಿವರೆಗೂ ಏನಾದರೂ ಅದಕ್ಕೆ ಅಲ್ಲಿ ಒಳಗಡೆ ಹೋಗದಾಗೆ ಮತ್ತೆ ಅಲ್ಲಿ ಬೇಲಿ ಹಾಕ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬೇಲಿ ಅಥವಾ ಏನಾದ್ರೂ ಬಾಗಿಲು ಬೇರೆ ಯಾವ್ದಾದ್ರು ಒಂದು ಬಾಗಿಲು ಮುಚ್ಚಿ ಕ್ಲೋಸ್ ಮಾಡಿಸ್ತೀವಿ. ಕೆಲವೊಂದು ಟಾಯ್ಲೆಟ್ ಬಾಗಿಲುಗಳು ಸರಿ ಇಲ್ಲ, ಹೋಗ್ತಾ ಇದೀನಿ, ಸರಿಪಡಿಸ್ತೀವಿ ಸರ್. ಅದು ಕೂಡ ಗಮನಕ್ಕೆ ಬಂದಿದೆಯಾ ನಿಮಗೆ? ಈಗ ಅದನ್ನ ಹೋಗ್ತಾ ಇದೀವಿ, ಯಾವುದಿಲ್ಲ ಅದನ್ನ ಸರಿಪಡಿಸ್ತೀವಿ. ನಮ್ಮ AWS ಸರ್ ಬರ್ತಾ ಇದ್ದಾರೆ ನಮ್ಮ ಜೊತೆ, ಹೋಗಿ ಅದನ್ನ ಸರಿಪಡಿಸ್ತೀವಿ. ಏನು ಪ್ರಾಬ್ಲಮ್ ಮತ್ತೆ ಬಸ್ ನಿಲ್ದಾಣದ ಸುತ್ತ ಹಸಿರು ಗಿಡಗಳು ತುಂಬಾ ಎದೆತ್ತರಕ್ಕೆ ಬೆಳೆದು ನಿಂತಿದ್ದಾವೆ. ಯಾಕೆಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಆ ಗಿಡಗಳನ್ನ ತೆಗೀಲಿಲ್ಲ ಅಂದ್ರೆ ಅಲ್ಲಿ ನೊಣಗಳು ಕೂರೋದಕ್ಕೆ, ಸೊಳ್ಳೆಗಳು ಕೂರೋದಕ್ಕೆ ಕಾರಣ ಆಗುತ್ತೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಅದನ್ನ ಹೋಗಿ ಚೆಕ್ ಮಾಡ್ತೀವಿ ಸರ್. ಜಾಸ್ತಿ ಇದು ಬೆಳೆದಿದೆ ಅಂತ ಅದನ್ನೆಲ್ಲ ಕಟ್ ಮಾಡಿಸ್ತೀವಿ. ವೀಡ್ ಕಟ್ ಇದೆ, ಅದನ್ನಲ್ಲಿ ಎಲ್ಲನ ಕಟ್ ಮಾಡಿಸಿ ಸ್ವಚ್ಛ ಮಾಡಿಸ್ತೀವಿ. ಹೋಗ್ಬಿಡ್ತೀವಿ ಸರ್. ತಮ್ಮ ಹೆಸರು? ಸರ್ ಶಾಂತಕುಮಾರ್ ಅಂತ ಹೇಳಿ, ಹಾಸನ ಘಟಕ. ಇವತ್ತು ನಾವು ಹಾಸನ ಜಿಲ್ಲೆ ಆಲೂರಿನ ಬಸ್ ನಿಲ್ದಾಣದಲ್ಲಿದ್ದೀವಿ. ಆಲೂರು ಬಂದು ಮಂಗಳೂರು ಮತ್ತು ಬೆಂಗಳೂರಿನ ಹೈವೇನಲ್ಲಿ ಹಾದುಹೋಗುವಂಥ ಒಂದು ತಾಲೂಕಾಗಿದೆ. ಇಲ್ಲಿ ದಿನಕ್ಕೆ ನೂರಾರು ಬಸ್ಗಳು ಬಂದು ಹೋಗ್ತಾ ಇದ್ದಾವೆ. ಜೊತೆಗೆ ಸರಿಸುಮಾರು 40ರಿಂದ 50 ಹಳ್ಳಿಗಳು ಬಂದು ಸೇರುವಂಥ ಈ ತಾಲೂಕು ಕೇಂದ್ರ ಬಿಂದುವಾಗಿದೆ. ಈ ತಾಲೂಕಿನಲ್ಲಿ ಇರುವಂಥ ಬಸ್ ನಿಲ್ದಾಣ ಎಷ್ಟು ಸ್ವಚ್ಛವಾಗಿದೆ, ಇದರ ಸಿಬ್ಬಂದಿಯವರು ಇದ್ರ ಬಗ್ಗೆ ಎಷ್ಟು ಗಮನ ಹರಿಸಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಜಿಲ್ಲೆಯಲ್ಲಿ ಡೆಂಗು ಹೆಚ್ಚಾಗ್ತಾ ಇದೆ ಅಂತೇಳಿ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇದೆ. ಆದರೂ ಕೂಡ ಈ ಸಿಬ್ಬಂದಿಗಳು ಎಷ್ಟು ಮಟ್ಟಿಗೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದ್ದಾರೆ. ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಒಂದು ಕಸದ ರಾಶಿ ಬೀಳ್ತಾ ಇದೆ. ಇನ್ನು ಶೌಚಾಲಯದ ಕಡೆ ನಾವು ಮುಖ ಮಾಡಿ ನೋಡೋದಾದರೆ ಮುಖನೇ ಹಾಕದಷ್ಟು ಅಲ್ಲಿ ಗಬ್ಬು ನಾರ್ತಾ ಇದೆ. ಆಲೂರಿನ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಗಬ್ಬು ನಾರ್ತಾ ಇದೆ. ಆದರೂ ಕೂಡ ಇಲ್ಲಿಯ ಅಧಿಕಾರಿಗಳು ಯಾವುದೇ ರೀತಿ ಗಮನವನ್ನು ಹರಿಸದಲ್ಲೇ ಇಲ್ಲಿ ತಮ್ಮ ಪಾಡಿಗೆ ತಾವು ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ವಿಜಯ್ ಅಂತ.
ಸರ್ ತಾವಿಲ್ಲಿ ಇಲ್ಲಿ ನಾವೀಗ ಬಸ್ ಸ್ಟ್ಯಾಂಡಲ್ಲಿ ಮಳೆ ಎಲ್ಲ ಬಂದರೆ ಸಹ ಎಲ್ಲ ಪ್ಲಾಟ್ಫಾರ್ಮಲ್ಲೂ ನೀರು ಸೋರ್ತಾ ಇದೆ. ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಒಳಗಡೆ ಎಲ್ಲ ಗಲೀಜು ಜಾಸ್ತಿ ಆಗ್ತಿದೆ. ಮತ್ತು ಈ ಕಡೆ ಕದಾಳ ಸ್ಟ್ಯಾಂಡ್ ಹತ್ರನೂ ಅಷ್ಟೇ ಎಲ್ಲ ಕಿತ್ತೋಗಿದೆ. ಇದು ಓಪನ್ ಟೈಮಲ್ಲಿ ಏನೋ ಕಲರ್ ಹೊಡೆದಿದ್ದಾರೆ ಅನಿಸುತ್ತೆ. ಅದ್ರ ಮೇಲೆ ಏನೋ ಪಾಯಿಂಟು ಸುಣ್ಣ ಗಿನ್ನ ಏನೂ ಮಾಡಿಲ್ಲ. ಸ್ವಲ್ಪ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ನೀವೇ ಸ್ವಲ್ಪ ಸಂಬಂಧಪಟ್ಟವ್ರಿಗೆ ತಿಳಿಸ್ಬೇಕು ಸರ್. ತಮ್ಮದು ಯಾವ ಊರು ಸರ್? ಇಲ್ಲ ತಾಲೂಕು ಸಾಲು ಇಲ್ಲಿ ಬಸ್ ನಿಲ್ದಾಣದ ಸ್ವಚ್ಛತೆ ಬಗ್ಗೆ ತಾವೇನು ಹೇಳ್ತೀರಾ? ಸ್ವಚ್ಛತೆ ಇಲ್ಲ. ಇಲ್ಲಿ ತಾಲೂಕು ಮುಂದೆ ಬಂದರೆ ಟರ್ನಲ್ಲಿ ನೀರಿನ ವ್ಯವಸ್ಥೆ, ನೀರೆಲ್ಲ ನಿಂತಿರುತ್ತೆ. ಮತ್ತು ಟಾಯ್ಲೆಟ್ ಎಲ್ಲ ಭಾಳ ಅವ್ಯವಸ್ಥೆ ಆಗಿದೆ. ಈ ಪರಿಸರನೂ ಸರಿಯಾಗಿದ್ದಿಲ್ಲ. ಸುತ್ತ ಹಳೆ ಎಲ್ಲ ಬೆಳೆದು ಭಾಳ ಇದಾಗಿದೆ. ದಯಮಾಡಿ ಆ ಸಿಬ್ಬಂದಿ ವರ್ಗ KSRTC ಅವರು ಇದು ಮಾಡಬೇಕು, ಮಾಡ್ತಾಯಿಲ್ಲ. ಇದ್ರ ಬಗ್ಗೆ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ಏನಾದ್ರು ಮಾತಾಡಿದ್ದೀರಾ? ಯಾಕೆಂದರೆ ನೀವು ತಾಲೂಕು ಆಫೀಸರ್ ಕೆಲಸ ಮಾಡೋದ್ರಿಂದ ಇಲ್ಲ, ಮಾತಾಡಿಲ್ಲ, ಗಮನಿಸಿದ್ದೀವಿ. ಬಂದು ಕೇಳೋ ಹೊತ್ತಿಗೆ ನಾನು ಹೇಳಿದ್ದೀವಿ. ನೋಡ್ಬೋದು ಅಲ್ಲಿನ ಒಂದು ಬಸ್ ಸ್ಟ್ಯಾಂಡ್ನ ಬಗ್ಗೆ ಜನರಿಗೆ ಕೇಳಿದರೆ ಈ ಒಂದು ಆನ್ಸರ್ಗಳನ್ನ ಹೇಳ್ತಿದ್ದಾರೆ. ಸ್ವಚ್ಛತೆ ಇದೆ, ಒಂದು ಕಡೆ ಸ್ವಚ್ಛತೆ ಇಲ್ಲ, ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ, ಡೆಂಗ್ಯೂ ಮಲೇರಿಯಾ ಹರಡ್ತಿದೆ ಒಂದು ಇಲ್ಲ ಜನಸಾಮಾನ್ಯರಿಗೆ, ಆದರೂ ಕೂಡ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ತಿಲ್ಲ. ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕ ತುಂಬ ಸಾಂಕ್ರಾಮಿಕ ರೋಗ ಹರಡ್ತಿದೆ, ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ. ಅಲ್ಲಲ್ಲೇ ಕಸಗಳು ಬಿದ್ದಿದೆ, ಅಲ್ಲಲ್ಲೇ ಶೌಚಾಲಯ ಒಂದು ಸ್ವಚ್ಛತೆ ಇಲ್ಲ. ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈಗ ಆಗಲಿಲ್ಲ ಅಂದರೆ ಸಾಂಕ್ರಾಮಿಕ ರೋಗ ಹರಡಿ ಜನರು ಸಾಯ್ತಾರೆ, ಹಾಸ್ಪಿಟ್ಲ್ಗಳು ಅಡ್ಮಿಂಟ್ ಆಗ್ತಾರೆ, ಪ್ರಯಾಣಿಕರು ಪ್ರಯಾಣಕ್ಕೆ ಬರಲ್ಲ. ಅದಕ್ಕೆ ಕೂಡ ಸರ್ಕಾರ ಒಂದು ಬಸ್ ಸಾರಿಗೆಯಲ್ಲಿ ಯಾರೂ ಕೂಡ ಪ್ರಯಾಣಕ್ಕೆ ಬರಲ್ಲ, ಎಲ್ಲರೂ ಪ್ರೈವೇಟ್ ಬಸ್ಗಳಿಗೆ ಹೋಗ್ತಾರೆ. ಸ್ವಚ್ಛತೆ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ನಲ್ಲಿ ಸ್ವಚ್ಛತೆ ಇಲ್ಲ. ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಕಸಗಳು ಅಲ್ಲಲ್ಲೇ ಬಿದ್ದಿದೆ. ಕಸ ಕ್ಲೀನ್ ಮಾಡಲ್ಲ, ವಾರಗಟ್ಟಲೆ ಕ್ಲೀನೇ ಆಗಲ್ಲ, ವಾರಗಟ್ಟಲೆ ಅಲ್ಲ ಕ್ಲೀನೇ ಆಗಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ. ಹಸಿರು ಗಿಡಗಳು ಎದ್ದು ನಿಂತಿವೆ, ದೊಡ್ಡ ದೊಡ್ಡ ಬೃಹತ್ ಮರಗಳು ಬೀಳ್ತಿವೆ. ಮಳೆ ಬಂದಿದೆ, ಅಲ್ಲಿನ ಅಧಿಕಾರಿಗಳಿಗೆ ಕರೆ ಮಾಡಿ ಕೇಳಿದರೆ ಒಂದು ಸಮಸ್ಯೆ ಬಗ್ಗೆ, ಮಳೆ ಬಂದು ಈ ರೀತಿಯಾದ ಒಂದು ಸ್ವಚ್ಛತೆ ಹದಗೆಟ್ಟಿದೆ, ಅದಕ್ಕಿಂತ ಮುಂಚೆ ಕ್ಲೀನ್ ಇತ್ತು ಅಂತಾರೆ. ಅಲ್ಲಿ ನೋಡಿದರೆ ಕಸಗಳು ರಾಶಿ ಬಿದ್ದಿದೆ ಕಸಗಳು. ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಡಿಪೋ ಮ್ಯಾನೇಜರ್ ಆಗಿರ್ಬೋದು, ಡಿಪೋನ TC ಆಗಿರ್ಬೋದು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಸ್ವಚ್ಛತೆ ಕ್ಲೀನ್ ಇರಲ್ಲ ಒಂದು. ಫ್ರೀಡಮ್ ಮೀನ್ಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ನಂತರ.